Now time to listen to an achiever himself, something that most of you would be waiting for. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ನಲ್ಲೂರು ಗ್ರಾಮದ ಒಬ್ಬ ಯುವಕ ಕನಸು ಕಾಣ್ತಾನೆ, ನಾನು ಕರ್ನಾಟಕದ ಯಂಗೆಸ್ಟ್ IPS ಆಫೀಸರ್ ಆಗ್ಬೇಕು ಅಂತ. ಆ ಕನಸನ್ನ ನನಸು ಮಾಡಿ ಇವತ್ತು ನಮ್ ಜೊತೆಗಿದ್ದಾರೆ. ಶಶಾಂತ್ is achiever of UPSC Civil Services Exam 2023-24. Interview marks speaks a lot about him, but we had the opportunity to have a small interview recently, and to get to know about Shashank is a real pleasure. To all of you who are dreaming for civil services, to all of you who will be scared of failures, to all of you who can dream continuously, Shashank can be an inspiration, a motivation, an example that all of you can carry. Let's not waste more time than to listen to Shashank. We'll have an interaction session post that, where you can pose questions to all the guests on the dais. Shashank, this is your stage. Good afternoon, everyone. ಇಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯರಾದ ಕೇದಾರ್ ಸರ್ ಆಗಿರ್ಬೋದು, ಶ್ರೀಕಂಠಯ್ಯ ಸರ್ ಆಗಿರ್ಬೋದು, ಮತ್ತೆ ನಾ ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇರೋದು ಮಂಜುನಾಥ್ ಸರ್ನ. ಯೂಟ್ಯೂಬ್ ವಿಡಿಯೋಸ್ಗಳಲ್ಲಿ ನೋಡ್ತಾ ಇದ್ದು ಅವರ ಇನ್ಸ್ಪಿರೇಷನ್ ವಿಡಿಯೋಸ್ಗಳನ್ನ, ಅದೆಲ್ಲ ತುಂಬಾ ಮೋಟಿವೇಟ್ ಆಗ್ತಾ ಇತ್ತು. ಸೊ ಫಾರ್ಚುನೇಟ್ ಅಂತಾನೆ ಹೇಳ್ಬೇಕು ಇವತ್ತು ಪಕ್ಕನೆ ಕೂತಿರೋದು. ಸೊ ಅವರೆಲ್ಲ ತುಂಬಾ ಮಾತಾಡಿದ್ದಾರೆ. ಶ್ರೀಕಂಠಯ್ಯ ಸರ್ ಆಗಿರ್ಬೋದು, ಕೇದಾರ್ ಸರ್ ಆಗಿರ್ಬೋದು, ಮಂಜುನಾಥ್ ಸರ್ ಅವ್ರವ್ರ ಲೈಫ್ ಎಕ್ಸ್ಪೀರಿಯನ್ಸ್, ಮತ್ತೆ ಓದಿಗಿಂತ ನಾಲೆಡ್ಜ್ಗಿಂತ ಹೆಚ್ಚಾಗಿ UPSC ಎಕ್ಸಾಮ್ ನ ಕ್ಲಿಯರ್ ಮಾಡೋದಕ್ಕೆ ಏನ್ ಬೇಕು ಅಂತ ಹೇಳಿದ್ದಾರೆ. ಸೊ ನನ್ನ ಈ ಜರ್ನಿ 3.5 years ಜರ್ನಿಯಲ್ಲಿ ನಾನು ಕಲಿತಂತ ಕೆಲವೊಂದು ಇನ್ಸೈಟ್ಸ್ ಗಳನ್ನ, ನನಗೆ ಸಿಕ್ತಂತ ಇನ್ಸೈಟ್ಸ್ ಗಳು ಆಫ್ಟರ್ ಮೀಟಿಂಗ್ ಸಚ್ ಅಚೀವರ್ಸ್, ಸೊ ಅದನ್ನ ನಿಮ್ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅದಾದ್ಮೇಲೆ ಲೆಟ್ಸ್ ಮೇಕ್ ದಿ ಸೆಷನ್ ಕ್ವೈಟ್ ಇಂಟರಾಕ್ಟಿವ್. ನೀವು ಕ್ವಶನ್ಸ್ ನ ಕೇಳ್ಬೋದು, ನಾನು ಆನ್ಸರ್ ಮಾಡ್ತೀನಿ. ಫಸ್ಟ್ ಪ್ರಶಾಂತ್ ಸರ್ ಹೇಳಿದ್ರು ಇಂಟರ್ವ್ಯೂ ಮಾರ್ಕ್ಸ್ 195, ಸೊ ವಿಚ್ ಇಸ್ ಸೆಕೆಂಡ್ ಹೈಯೆಸ್ಟ್ ಇನ್ ಕರ್ನಾಟಕ. ಸೊ ಅದಕ್ಕೋಸ್ಕರ ಏನಕ್ಕೆ ಆ ರೀತಿ ಇಂಟರ್ವ್ಯೂ ಸ್ಕೋರ್ ಬರುತ್ತೆ ಅನ್ನೋದನ್ನ ಹೇಳೋದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಗೋಲ್ ಅಂತ ಹೇಳಿದ್ರು, ಶ್ರೀಕಂಠಯ್ಯ ಸರ್ ತುಂಬಾ ಗೋಲ್ ಬಗ್ಗೆ, ಡ್ರೀಮ್ ಬಗ್ಗೆ ಮಾತಾಡಿದ್ರು. ಸೊ ಅರ್ನಾಲ್ಡ್ ನಿಮ್ಗೆ ಗೊತ್ತಿದ್ದಾರೆ, ಅಮೆರಿಕನ್ ಬಾಡಿ ಬಿಲ್ಡರ್, 7 times ಮಿಸ್ಟರ್ ಒಲಿಂಪಿಯಾ. ಅವ್ರು ಹೇಳ್ತಾರೆ ಬರೀ ಗೋಲ್ ಇದ್ರೆ ಸಾಕಾಗಲ್ಲ, ಆ ಗೋಲ್ ಇಂದ ಪರ್ಪಸ್ ಇರಬೇಕು. ಸೊ ಆ ಪರ್ಪಸ್ ಇದ್ದಾಗ ಮಾತ್ರ ನೀವು ಡೈಲಿ ಆ ಗೋಲ್ಗೋಸ್ಕರ ವೇಕಪ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ನನ್ನ ಪರ್ಪಸ್ ಬಂದು ವುಮೆನ್ ಲೆಡ್ ಡೆವಲಪ್ಮೆಂಟ್ ನ ರಿಯಲೈಸ್ ಆಗ್ಬೇಕು ನಮ್ಮ ಕಂಟ್ರಿಯಲ್ಲಿ. 50% ಪಾಪ್ಯುಲೇಷನ್ ಇದ್ರೂ ಸಹ ಅದು ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಆಗಿರ್ಬೋದು, ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ನಾವು ನೋಡ್ತೀವಿ, ಅದೆಲ್ಲ ತುಂಬಾ ಪುವರ್ ಪರ್ಫಾರ್ಮೆನ್ಸ್ ಇದೆ. ಸೊ ಅದೊಂದು ಕ್ವಶನ್ ನನಗೆ ಸರ್ ಹೇಳಿದಾಗೆ 12th ಫೇಲ್ ಮೂವಿ ಒಂದು ಕ್ವಶನ್ ಗೇಮ್ ನ ಚೇಂಜ್ ಮಾಡ್ಬಿಡುತ್ತೆ. ನಾನ್ ಚೇರ್ಪರ್ಸನ್ ಎಲ್ಲ ಇಂಟರ್ವ್ಯೂ ಮುಗಿದ್ಮೇಲೆ ಕೇಳ್ತಾರೆ, ಇನ್ನು ಏನಾದ್ರು ನಿಮಗೆ ಕ್ವಶನ್ ಕೇಳ್ಬೇಕಾ ಅಂತ ಹೇಳಿದಾಗ, ಸರ್ ಈ ರೀತಿ ನಂದು ಹಾಬೀಸ್ ಇದೆ, ಹಾಬೀಸ್ ವಾಚಿಂಗ್ ಅಂಡ್ ಟೇಕಿಂಗ್ ಇನ್ಸೈಟ್ಸ್ ಫ್ರಮ್ ಮೂವೀಸ್ ಅಂತ. ಸೊ ಅದಕ್ಕೋಸ್ಕರ ಅವ್ರು ಆ ಕ್ವಶನ್ ಕೇಳಿದಾಗ ಅವರು ಅಲ್ಲೇ ಹೇಳ್ತಾರೆ ನನಗೆ, ನಾನು ನಿನ್ನ ಆನ್ಸರ್ ಇಂದ ಇಂಪ್ರೆಸ್ಡ್ ಆಗಿದ್ದೀನಿ ಅಂತ. ಸೊ ಅಲ್ಲೇ ಗೊತ್ತಾಗುತ್ತೆ ನನಗೆ 200 ಹತ್ತತ್ರ ಸ್ಕೋರ್ ಬರುತ್ತೆ ಅಂತ. ಬಟ್ ದಟ್ ಸಿಲ್ಲಿ ಮಿಸ್ಟೇಕ್ ಇಂದ ಐ ಮಿಸ್ಡ್, ಇಟ್ ಕಾಸ್ಟ್ ಮೀ 5 marks. ಸೊ ಅದರಿಂದ ಪರ್ಪಸ್ ಇಟ್ಕೊಂಡು ಬನ್ನಿ. ಸೊ ನೀವು ತುಂಬಾ ಮಂಜುನಾಥ್ ಸರ್ ಹೇಳಿದಾಗೆ ತುಂಬಾ ಫೀಸ್ ನ ಪೇ ಮಾಡಿದೀರಾ, ಫೀಸ್ ನ ನೀವು ದುಡ್ಕೋಬಹುದು. ಆಫ್ಟರ್ 3 to 4 years ನೀವು ಜಾಬ್ ಸಿಗುತ್ತೆ, ಫೀಸ್ ಎಲ್ಲ ನೀವು ದುಡ್ಕೋಬಹುದು. ಬಟ್ ಟೈಮ್ ಇದೆಯಲ್ಲ, ಆ ಟೈಮ್ ಸಿಗಲ್ಲ ನಿಮ್ಗೆ. ಸೊ ದಿಸ್ ಟೈಮ್ ಅಲ್ಲಿ ತುಂಬಾ ಎನರ್ಜಿ ಇರುತ್ತೆ, ಬಟ್ ಆಫ್ಟರ್ 30 years ಆದ್ಮೇಲೆ, ನಾನಲ್ಲ ಇವನ್ ಸದ್ಗುರು ಹೇಳೋ ಮಾತು ಇದೆ, ಸೊ ನೀವು 30 years ಆದ್ಮೇಲೆ ನಿಮ್ಗೆ ಈ ಎನರ್ಜಿ ಇರಲ್ಲ. ಸೊ ಈ ಎನರ್ಜಿ ಏನಿದೆ, ಎನರ್ಜಿಲೇ ಮಾಡ್ಬಿಡ್ಬೇಕು. ಸೊ ಈ ಜೋಶ್ ಏನಿದೆ ಕಂಟಿನ್ಯೂಸ್ ಆಗಿರ್ಬೇಕು ಟಿಲ್ ದ ಎಂಡ್ ಆಫ್ ಇಂಟರ್ವ್ಯೂ ವರ್ಗು. ಇದೇ ಜೋಶಲ್ಲಿ ಎಕ್ಸ್ಪೀರಿಯನ್ಸ್ ಅಂತ ತಗೋಬೇಕು ಇದೊಂದು ಜರ್ನಿನ. ಸೊ ನನಗೆ ಗೊತ್ತು ಎಲ್ಲರೂ ಪ್ರಿಲಿಮ್ಸ್ ಕೊಡ್ತಾ ಇದೀರಾ ಅಂತ ಭಾವಿಸ್ತೀನಿ, ಎಲ್ಲ ಕೊಡ್ತಾ ಇದೀರ ಅಲ್ವಾ ಈ ಸಲ. ಸೊ ಆಲ್ರೆಡಿ ನಿಮ್ಮಲ್ಲಿ ಪ್ರೆಷರ್ ಇದೆ, ಯಾಕಂದ್ರೆ ಜಸ್ಟ್ 1.5 months ಇದೆ ಆಡ್ಲಿ. ಸೊ ಆಲ್ರೆಡಿ ನಿಮ್ಮಲ್ಲಿ ಪ್ರೆಷರ್ ಇದೆ. ಸೊ ಆ ಪ್ರೆಷರ್ ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಹೇಳ್ತೀನಿ. ಸೊ ರಿಸಲ್ಟ್ ಇಸ್ ದ ಬಿಗ್ಗೆಸ್ಟ್ ಪ್ರೆಷರ್. ಸೊ ನೀವು ರಿಸಲ್ಟ್ ನ ಫೋಕಸ್ ಮಾಡ್ತಾ ಇದ್ದೀರಾ, ಎಲ್ಲರದು ಹ್ಯೂಮನ್ ನೇಚರ್ ಅದು ರಿಸಲ್ಟ್ ಮೇಲೆ ಫೋಕಸ್ ಮಾಡೋದು. ಬಟ್ ರಿಸಲ್ಟ್ ಮೇಲೆ ಫೋಕಸ್ ಮಾಡಬೇಡಿ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೋಗಿ, ಕಾಮ್ ಆಗಿ ಹೋಗಿ, ಡೆಫಿನೆಟ್ಲಿ ಆ
2 hours ಇನ್ 4 hours ಇದೆ. ಒಂದ್ ಪೇಪರ್, ಸೆಕೆಂಡ್ ಪೇಪರ್ ಆಗಿರ್ಬೋದು. ಆ ಪೇಪರ್ ನ ಎಂಜಾಯ್ ಮಾಡೋದಕ್ಕೆ ಅಂತ ಹೋಗಿ. ಖಂಡಿತವಾಗಿಯೂ ನಿಮಗೆ ತುಂಬಾ ಆ ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ. ಸೊ ಪ್ರೆಷರ್ ಇದ್ದೇ ಇರುತ್ತೆ. ಸೊ ಪ್ರೆಷರ್ ನ ನೀವು ರಿಸಲ್ಟ್ ಮೇಲೆ ಫೋಕಸ್ ಮಾಡ್ದಂಗೆ ಆರಾಮಾಗಿ ಹ್ಯಾಂಡಲ್ ಮಾಡ್ಬೋದು. ಈವನ್ ನನ್ ರೋಲ್ ಮಾಡಲ್ ಅಂತ ತಗೊಂಡಿರೋ ಮಹೇಂದ್ರ ಸಿಂಗ್ ಧೋನಿ ಅವರು ಅದನ್ನೇ ಹೇಳೋದು, ರಿಸಲ್ಟ್ ನ ಬಿಟ್ಟಿರ್ಬೇಕು ಏನಾದ್ರೂ ಆಗ್ಲಿ. ಇವನ್ ನಾನು ಇಂಟರ್ವ್ಯೂಗೆ ಹೋಗಿ ಅದೇ ರೀತಿ ಎಕ್ಸ್ಪೀರಿಯನ್ಸ್ ಅಂತ ಹೋಗಿದ್ದಕ್ಕೆ 195. ನೀವು ನಂಬಲ್ಲ, ನಾನಲ್ಲಿ ಸಪರೇಟ್ ಅಲ್ಲಿ ನಮ್ಮ ರೂಮ್ ಅಲ್ಲಿ ಇಟ್ಟಾಗ ಫ್ರೂಟಿ ಎಲ್ಲ ಇಟ್ಟಿರ್ತಾರೆ, ಫ್ರೂಟಿ ಜ್ಯೂಸ್ ಆಗಿರ್ಬೋದು, ಬಿಸ್ಕೆಟ್ಸ್ ಎಲ್ಲ ಇಟ್ಟಿರ್ತಾರೆ. ಅಲ್ಲಿ ಬಂದಾಗ ನಾವು ಫ್ರೂಟಿ ಜ್ಯೂಸ್ ಅಲ್ಲಿ ಆರಾಮಾಗಿ ಕುತ್ಕೊಂಡು ನಮ್ಮ ಬೋರ್ಡ್ ಮೆಂಬರ್ಸ್ ಯಾರ್ಯಾರು ಬಂದಿರ್ತಾರೆ ಇಂಟರ್ವ್ಯೂಗೆ ಅವ್ರ ಜೊತೆ ಮಾತಾಡ್ಕೊಂಡು ಆ ಫ್ರೂಟಿ ಜ್ಯೂಸ್ ಅಲ್ಲಿ ಸೌಂಡ್ ಮಾಡ್ಕೊಂಡು ಆರಾಮಾಗಿ ಕೂತಿದ್ದೆ. ಸೊ ಆರಾಮಾಗಿ ನೀವು ಎಕ್ಸ್ಪೀರಿಯನ್ಸ್ ಅಂತ ಹೋಗ್ಬೇಕು. ಸ್ಟಾರ್ಟಿಂಗ್ ಫ್ರಮ್ ದಿ ಪ್ರಿಲಿಮ್ಸ್ ಆಗಿರ್ಬೋದು, ಮೈನ್ಸ್ ಆಗಿರ್ಬೋದು, ಇಂಟರ್ವ್ಯೂ ಆಗಿರ್ಬೋದು, ಎಲ್ಲಾನು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ತಗೊಳ್ಳಿ. ನೀವು ತುಂಬಾ ಆಲ್ಮೋಸ್ಟ್ ಎಲ್ಲ ಅಂಬಲ್ ಬ್ಯಾಕ್ ಗ್ರೌಂಡ್ ಇಂದ, ರೂರಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತೀವಿ. ಸೊ ನಾವು UPSC ಪ್ರಿಪೇರ್ ಆಗ್ತಾ ಇದೀವಿ ಅನ್ನೋದೇ ದೊಡ್ಡ ವಿಷಯ. ಸೊ ಅಂತದ್ರಲ್ಲಿ ನೀವು ಆ ಲೆವೆಲ್ ಇಂಟರ್ವ್ಯೂಗೆ ಹೋಗ್ತಿದೀವಿ ಅಂದ್ರೆ ನಿಮ್ಗೆ ಪ್ರೈಡ್ ಇರಬೇಕು. ಸೊ ಪ್ರೌಡ್ ಫೀಲಿಂಗ್ ಇಂದ ಹೋಗ್ಬೇಕು ಅಲ್ಲಿಗೆ. ಸೊ ಅವಾಗ ಮಾತ್ರ ಇಂಟರ್ವ್ಯೂ ಚೆನ್ನಾಗಾಗುತ್ತೆ. ಇಲ್ಲ ನಾನು 200 ತೆಗಿಬೇಕು, ನನಗೆ ಮೈನ್ಸ್ ಚೆನ್ನಾಗಾಗಿಲ್ಲ, ಏನಾಗ್ಬಿಡುತ್ತಪ್ಪ ಇಂಟರ್ವ್ಯೂ 150 170 ಕೊಟ್ರೆ ನನಗೆ ಕ್ಲಿಯರ್ ಮಾಡಕ್ಕಾಗಲ್ಲ, ಇದೆಲ್ಲ ಬಿಟ್ಬಿಡ್ಬೇಕು. ಜಸ್ಟ್ ಎಂಜಾಯ್ ದ 30 to 35 minutes. ಸೊ ನನ್ ಬೋರ್ಡ್ ನ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ, ನಾನು ಸರ್ ಮಾತಾಡ್ತಾ ಇದ್ದೆ, ಬೋರ್ಡ್ ಅಲ್ಲಿ ಯಾರು ಎಕ್ಸ್ಪ್ರೆಷನ್ ಇಲ್ಲ. ಎಕ್ಸೆಪ್ಟ್ ಒಂದು ಲೇಡಿ ಮೆಂಬರ್ ಬಿಟ್ರೆ ಯಾರಿಗೂ ಎಕ್ಸ್ಪ್ರೆಷನ್ ಇಲ್ಲ. ನಮ್ಗೆ ಡೌಟ್ ಬಂದ್ಬಿಡುತ್ತೆ, ನಾವು ಸರಿ ಹೇಳ್ತಾ ಇದೀವೋ ತಪ್ಪು ಹೇಳ್ತಾ ಇದೀವೋ ಅಂತ. ಸೊ ಆದ್ರಿಂದ ಕಾನ್ಫಿಡೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಗೆಲ್ಲ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರ್ಬೋದು. ಕೆಲವೊಬ್ಬರಿಗೆ ನಾನು ರೂರಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದೀನಿ, ಕನ್ನಡ ಮೀಡಿಯಂ ಇಂದ ಬಂದಿದ್ದೀನಿ, ಸೊ IIT ಇಂದ ಬಂದಿರ್ತಾರೆ, ಮೆಡಿಕಲ್ ಮಾಡಿರೋರು ಬಂದಿರ್ತಾರೆ. ಇವ್ರ ಮಧ್ಯೆ ಹೇಗಪ್ಪ ಕಾಂಪೀಟ್ ಮಾಡೋದು, ಅವೆಲ್ಲದಕ್ಕೂ ತಲೆನೇ ಕೆಡಿಸ್ಕೊಬಿಡಿ. ಇವನ್ ಟಾಪರ್ ಮಾರ್ಕ್ಸ್ 200 ಅಷ್ಟೇನೆ. ಈಸ್ ಫ್ರಮ್ IIT. ನಾನು ರೂರಲ್ ಬ್ಯಾಕ್ ಗ್ರೌಂಡ್ ಇಂದ ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ಓದ್ ಬಂದು 195 ತಗೊಂಡಿದ್ದೀನಿ. ಸೊ ಆ ಕಾನ್ಫಿಡೆನ್ಸ್ ಎವ್ರಿಥಿಂಗ್. ಸರ್ ಇಂಟರ್ವ್ಯೂಗೂ ಮುಂಚೆ ಮೈನ್ಸ್ ಕ್ಲಿಯರ್ ಆದ್ಮೇಲೆ ಕೇದಾರ್ ಸರ್ ನಂಗೆ 1-to-1 ಸೆಷನ್ ತಗೊಂಡಿದ್ರು. ಆ 1-to-1 ಸೆಷನ್ ಅಲ್ಲಿ ಅವ್ರ ಲೈಫ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ರು. ಒಬ್ಬ ಆಫೀಸರ್ದು ಆಟಿಟ್ಯೂಡ್ ಹೇಗಿರ್ಬೇಕು. ಸೊ ಈಗ ಆಟಿಟ್ಯೂಡ್ ಬಗ್ಗೆ ಮಾತಾಡೋಣ. ಆಫೀಸರ್ ಆಟಿಟ್ಯೂಡ್ ಹೇಗಿರ್ಬೇಕು, ಒಂದ್ ಕಡೆ ಸಿಂಹನಾಗಿರ್ಬೇಕು, ಇನ್ನೊಂದ್ ಕಡೆ ಇಲಿಯಾಗೂ ಆಕ್ಟ್ ಮಾಡಬೇಕು. ಸೊ ಅದು ಆಫೀಸರ್ ಆಟಿಟ್ಯೂಡ್. ಇಟ್ ಡಿಪೆಂಡ್ಸ್ ಆನ್ ಸರ್ಕಮ್ಸ್ಟೆನ್ಸಸ್. ನೀವ್ ಅನ್ಕೋಬಹುದು ಈಗೆಲ್ಲ ಆರಾಮಾಗಿ ಚಿಲ್ ಮಾಡೋಣ, ಬಟ್ ಮೈನ್ಸ್ ಮುಗಿದ್ಮೇಲೆ ಆಫೀಸರ್ ಆಟಿಟ್ಯೂಡ್ ತಗೊಳ್ಳೋಣ ಅಂತ. ಯಾವ್ದೇ ಕಾರಣದಲ್ಲೂ ಬರಲ್ಲ. ಆ 3 ತಿಂಗಳಲ್ಲಿ ನೀವ್ ಏನೇ ಸತತ ಪ್ರಯತ್ನ ಮಾಡಿದ್ರು ಆಫೀಸರ್ ಆಟಿಟ್ಯೂಡ್ ಬರಲ್ಲ. ಸೊ ಆದ್ರಿಂದ ಈಗ್ಲಿಂದಾನೇ ಕಂಟಿನ್ಯೂಸ್ ಆಗಿ ಆಫೀಸರ್ ಆಟಿಟ್ಯೂಡ್ ಇರ್ಬೇಕು ನಿಮ್ಮಲ್ಲಿ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅವ್ರು ಅದನ್ನೇ ನೋಡೋದು, ಈ ಮನುಷ್ಯ ಬೇಕೇ ಬೇಕು, ಕಂಟ್ರಿ ಇವನ್ನ ಮಿಸ್ ಮಾಡ್ಕೊಳ್ಳೇಬಾರ್ದು, ಕಂಟ್ರಿಗೆ ಇವನು ಸಿವಿಲ್ ಸರ್ವೆಂಟ್ಸ್ ಆಗಿ ಬೇಕೇ ಬೇಕು ಅಂದಾಗ ಮಾತ್ರ 185 ಕೊಡ್ತಾರೆ ಮಾರ್ಕ್ಸ್ ನಿಮಗೆ ಇಂಟರ್ವ್ಯೂ ಅಲ್ಲಿ. ಇಲ್ಲ ಇವನ್ ಬೇಡವೇ ಬೇಡ ಅಂತ ಅಂದ್ರೆ 150 ಕೊಟ್ಟಿದ್ದಾರೆ. ಇವನ್ ದಿನೇಶ್ ದಾಸ ಸರ್ ಬೋರ್ಡ್ ನನಗೆ ಸಿಕ್ಕಿದ್ದು 110 ಕೊಟ್ಟಿದ್ದಾರೆ, 120 ಕೊಟ್ಟಿದ್ದಾರೆ. ಸೊ ಆದ್ರಿಂದ ನೀವು ಇಲ್ಲಿ ಬಂದಾಗ್ಲಿಂದಾನೇ ಆ ಆಫೀಸರ್ ಆಟಿಟ್ಯೂಡ್ ಇರಬೇಕು. ಸೊ ಆ ಥಿಂಕಿಂಗ್ ಲೆವೆಲ್ ಬೆಳಿಬೇಕು. ಡಿಫ್ರೆಂಟ್ ಕಂಫರ್ಟ್ ಝೋನ್ಗೆ ಶಿಫ್ಟ್ ಆಗ್ಬಾರ್ದು. ಸೊ ಯಾಕಂದ್ರೆ ನಾಳೆ ನೀವು ಹೋಗ್ತಾ ಇರೋದು ಸರ್ವಿಸ್ಗೆ, ಜಾಬ್ಗಲ್ಲ, ಸಿವಿಲ್ ಸರ್ವಿಸ್. ಅದು 24/7 ವರ್ಕ್ ಮಾಡ್ಬೇಕಾಗುತ್ತೆ. ಸೊ ಆದ್ರಿಂದ ಅಡಾಪ್ಟೇಷನ್ ಅಂತ ಏನ್ ಹೇಳ್ತೀವಿ, ಸೊ ಅದು ವೆರಿ ವೆರಿ ಇಂಪಾರ್ಟೆಂಟ್. ಡಿಫ್ರೆಂಟ್ ಸರ್ಕಮ್ಸ್ಟೆನ್ಸಸ್ಗೆ ಎಜೈಲ್ ಆಗಿ ಅಡಾಪ್ಟ್ ಆಗ್ಬಿಡ್ಬೇಕು. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದಿ ಸಿವಿಲ್ ಸರ್ವಿಸ್ ಅಲ್ಲಿ. ಸ್ಟಾರ್ಟಿಂಗ್ ಇಂದ ಬಂದಾಗ್ಲಿಂದ ಆಫೀಸರ್ ಆಟಿಟ್ಯೂಡ್ ಇರಬೇಕು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದಾದ್ಮೇಲೆ ಸರ್ ಹೇಳ್ದಾಗೆ ದ ಯೂನಿವರ್ಸ್ ವಿಲ್ ಕಾನ್ಸ್ಪೈರ್ ಅಂತ ಹೇಳ್ತೀವಲ್ಲ. ಸೊ ಫ್ರೆಂಡ್ಸ್ ದೇ ಪ್ಲೇಡ್ ಎ ವೆರಿ ಕ್ರೂಷಿಯಲ್ ರೋಲ್ ಇನ್ ದಿಸ್ ಜರ್ನಿ. ಸೊ ಆಲ್ವೇಸ್ ಮೇಕ್ ಶೂರ್ ದಟ್ ಯು ವಿಲ್ ಮೇಕ್ ಗುಡ್ ಫ್ರೆಂಡ್ಸ್. ಸೊ ಒಳ್ಳೆ ಫ್ರೆಂಡ್ಸ್ ಗಳನ್ನ ಮಾಡ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ನಾನು ಚಲುರಾಜ್ ಸರ್ ಅಂತ ಈಸ್ ಆಲ್ರೆಡಿ an IAS ಆಫೀಸರ್, ಉತ್ತರ ಪ್ರದೇಶ್ ಕ್ಯಾಡರ್. ಅವ್ರ ಹತ್ರ ನಾನು ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಗೈಡೆನ್ಸ್ ತಗೊಂಡಿದ್ದೀನಿ. ಅವ್ರೇನ್ ಹೇಳೋದು ಅಂದ್ರೆ, ಈ ಎಕ್ಸಾಮ್ ಅಲ್ಲಿ ಏನು ಮುಚ್ಚಿಡಕ್ ಆಗಲ್ಲ. ಅಯ್ಯೋ ನನ್ಗೆ ಈ ವಿಷಯ ಗೊತ್ತಿದೆ, ನಾನ್ ಬೇರೆಯವ್ರ ಜೊತೆ ಡಿಸ್ಕಸ್ ಮಾಡಿದ್ರೆ ಎಲ್ಲಿ ಅವನಿಗೆ ಗೊತ್ತಾಗ್ಬಿಡುತ್ತೆ ಅನ್ನೋದೆಲ್ಲ ಇರಬಾರ್ದು. ಸೊ ಡಿಸ್ಕಷನ್ ಇಸ್ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ಫಾರ್ ಮೈನ್ಸ್ ಅಂಡ್ ಇಂಟರ್ವ್ಯೂಗೆ. ಸೊ ಆದ್ರಿಂದ ನಿಮ್ ಫ್ರೆಂಡ್ಸ್ ಗಳ ಜೊತೆ, ನಿಮ್ ರೂಮ್ಮೇಟ್ ಗಳ ಜೊತೆ ಯಾವಾಗ್ಲೂ ಡಿಸ್ಕಷನ್ ಮಾಡಿ. ಏನಾದ್ರೂ ಗೊತ್ತಿಲ್ವಾ ಡಿಸ್ಕಸ್ ಮಾಡಿ. ನಿಮ್ಗೆ ಮೆಂಟರ್ಸ್ ಇದಾರೆ. ಎಸ್ಪೆಷಲಿ ನಾನು ಇಂಟರ್ವ್ಯೂ ನ್ಯೂಸ್ ಫಸ್ಟ್ ಅಲ್ಲೂ ಅದನ್ನ ಹೇಳಿದ್ದು, ನಾನು ದ್ರೋಣಾಚಾರ್ಯರ್ ಅಂತಾನೆ ಹೇಳ್ತೀನಿ ಬಸವರಾಜ್ ಸರ್ನ. ನಾನು ಸ್ಟಾರ್ಟಿಂಗ್ ಇಲ್ಲಿ ಬಂದಾಗ್ಲಿಂದನೂ ಇಲ್ಲಿವರೆಗೂ ಸೊ ಅವರೇ ನನಗೆ ಗೈಡ್ ಮಾಡಿರೋದು. ಸೊ ಅವ್ರನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೇಕು. ಅವರಲ್ಲಿ ಏನೋ ನಾಲೆಡ್ಜ್ ಇದೆ ಎಲ್ಲಾನು ತಗೋಬೇಕು ನೀವು, ಏನು ಬಿಡಬಾರ್ದು.
ಸೊ ಆಮೇಲೆ ಅವ್ರ ಹತ್ರ ಏನಾದ್ರೂ ಒಂದು ಒಳ್ಳೆ ಕ್ವಾಲಿಟಿ ಇದೆಯಾ ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ಬೇಕು. ಆ ಕ್ವಾಲಿಟಿನ ಅಬ್ಸರ್ವ್ ಮಾಡಿ ನಿಮಗೆ ನೀವು ಇನ್ಕಲ್ಕೇಟ್ ಮಾಡ್ಕೋಬೇಕು ಅದನ್ನ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲ ಅಂದ್ರೆ ಜರ್ನಿ ಹೋಗ್ತಾ ಇರುತ್ತೆ. ಸೊ 3 ವರ್ಷ ಸರ್ ಹೇಳ್ದಾಗೆ 3 ವರ್ಷದಲ್ಲೇ ಮುಗಿಸ್ಬಿಡ್ಬೇಕು. ನಂದು 3.5 years ಆಯ್ತು. ನಾನು ಅರ್ಲಿ ಸ್ಟಾರ್ಟ್ ಮಾಡಿದೆ. 2020 ಸ್ಟಾರ್ಟ್ ಮಾಡ್ಬೇಕು ಡಿಗ್ರಿ ಮುಗಿದ ತಕ್ಷಣ ಅಂತ ಅನ್ಕೊಂಡೆ. ಆ ಟೈಮಲ್ಲಿ ಲಾಕ್ ಡೌನ್ ಆಗ್ಬಿಡುತ್ತೆ. 2021 ಬೆಂಗಳೂರಿಗೆ ಬಂದು ಕೋಚಿಂಗ್ ತಗೊಂಡು ಕಂಟಿನ್ಯೂಸ್ ಆಗಿ ಡಿಸಿಪ್ಲಿನ್ ಇಂದ ಕಂಟಿನ್ಯೂಸ್ ಒಂದ್ ದಿನ ಮಿಸ್ ಮಾಡಿಲ್ಲ. ನೀವು ನಂಬ್ತಿರ್ತೀರೋ ಸರ್, ಒಂದ್ ದಿನ ಮಿಸ್ ಮಾಡಿಲ್ಲ ನನ್ನ ಟೈಮ್ ಟೇಬಲ್. ಒಂದ್ ದಿನ ಮಿಸ್ ಮಾಡ್ದಂಗ್ ಕಂಟಿನ್ಯೂಸ್ ಫಾಲೋ ಮಾಡಿದೆ ಅಂಟಿಲ್ ಇಂಟರ್ವ್ಯೂ ಫಿಲಿಮ್ಸ್ ಆಗೋರು. ಸೊ ಆದ್ರಿಂದ ಡಿಸಿಪ್ಲಿನ್ ಬಗ್ಗೆ ಮಾತಾಡೋದಾದ್ರೆ ನಾನು ಯಾವಾಗ್ಲೂ ಕ್ರಿಸ್ಟಿಯಾನೋ ರೊನಾಲ್ಡೋ ಅವ್ರನ್ನ ಡಿಸಿಪ್ಲಿನ್ ಅವರ ಮೋಟಿವೇಶನ್ ಆಗಿ ತಗೊಳ್ತೀನಿ. ಸೊ ಅವರಿಗೆ ಐ ಥಿಂಕ್ 700 millions ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇದ್ದಾರೆ. ಈ ಹ್ಯಾಸ್ trillions of dollars. ಬಟ್ ಈಗಲೂ ಸಹ ಅದೇ ಡಿಸಿಪ್ಲಿನ್. ಸೊ ಅವರ ಪ್ಲೇಯರ್ಸ್ ಗಳು, ಅವ್ರ ಜೊತೆ ಆಡಿರೋ ಪ್ಲೇಯರ್ಸ್ ಗಳು ಏನ್ ಹೇಳ್ತಾರೆ ಅಂದ್ರೆ ದ ಲೆವೆಲ್ ಆಫ್ ಡಿಸಿಪ್ಲಿನ್ ಯಾರು ಮ್ಯಾಚ್ ಮಾಡಕ್ ಆಗಲ್ಲ ಕ್ರಿಸ್ಟಿಯಾನೋ ರೊನಾಲ್ಡೋ ಅವ್ರದ್ದು. ಈಗಲೂ ಸಹ ಎವ್ರಿ ಡೇ ಎಲ್ಲ ಅದರ್ ಪ್ಲೇಯರ್ಸ್ ಗಳಿಗಿಂತ 10 to 15 minutes ಮುಂಚೆ ಇರ್ತಾರಂತೆ ಟ್ರೈನಿಂಗ್ ಸೆಷನ್ ಅಲ್ಲಿ. ಸೊ ಆ ಲೆವೆಲ್ ಆಫ್ ಡಿಸಿಪ್ಲಿನ್ ಇರ್ಬೇಕು ನಿಮ್ಮಲ್ಲಿ. ಇಂಗ್ಲಿಷ್ ಒಂದು ಕೋಟ್ ಇದೆ, ಡಿಸಿಪ್ಲಿನ್ ಕ್ರಿಯೇಟ್ಸ್ ಗ್ರೇಟ್ನೆಸ್ ಅಂತ. ಸೊ ಡಿಸಿಪ್ಲಿನ್ಡ್ ಆಗಿ ನೀವೇನಾದ್ರೂ ಕಂಟಿನ್ಯೂಸ್ ಆಗಿ 2 to 3 years ಡೌನ್ ದ ಲೈನ್ ಎಫರ್ಟ್ ಹಾಕಿದ್ರೆ ಯಾರು ಐ ವಿಲ್ ಎನ್ಶೂರ್ ದಟ್ ಯು ವಿಲ್ ಕ್ಲಿಯರ್ UPSC. ಯಾರು ನಿಮ್ಮನ್ನು ಸ್ಟಾಪ್ ಮಾಡಕ್ಕಾಗಲ್ಲ. ಸೊ ಅದಾದ್ಮೇಲೆ ಪ್ರೆಷರ್ ಬಗ್ಗೆ ಮಾತಾಡೋದು, ಪರ್ಪಸ್ ಆಯ್ತು. ಸೊ ಡಿಸಿಪ್ಲಿನ್ ಆಯ್ತು. ಒರಿಜಿನಾಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೀವೆಲ್ಲ ಈಗ ಆಲ್ರೆಡಿ UPSC ಬಂದ್ಮೇಲೆ ಇಂಟರ್ವ್ಯೂ ಟಾಪರ್ಸ್ ಎಲ್ಲ ಇಂಟರ್ವ್ಯೂ ನೋಡ್ತಾ ಇರ್ತೀರಾ. ಸೊ ಟಾಪರ್ಸ್ ಇಂಟರ್ವ್ಯೂ ನೋಡ್ಬಿಟ್ಟು ನನ್ನ ಆಟಿಟ್ಯೂಡ್ ಅವ್ರ ತರ ಇರ್ಬೇಕು, ನಾನು ಅವ್ರ ತರ ಮೌಲ್ಡ್ ಆಗ್ಬೇಕು. ಸೊ ಅದೆಲ್ಲ ಬೇಡ, ನಿಮ್ ಒರಿಜಿನಾಲಿಟಿ ಇರ್ಬೇಕು, ಅದನ್ನೇ ನೋಡೋದವ್ರು. ಸೊ ಒರಿಜಿನಾಲಿಟಿಗೆ ಅಲ್ಲಿ ಮಾರ್ಕ್ಸ್ ಕೊಡೋದು. ಇಲ್ಲ ನನ್ನ ಆಟಿಟ್ಯೂಡ್, ನಾನು ರೂರಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದೀನಿ, ನನ್ನ ಆಟಿಟ್ಯೂಡ್ ಸರಿ ಇಲ್ವೇನೋ ಅಂತ ಟಾಪರ್ಸ್ ಜೊತೆ ಆ ರೀತಿ ಮೌಲ್ಡ್ ಮಾಡಕ್ ಹೋದಾಗ ಡೆಫಿನೆಟ್ಲಿ ದೇ ವಿಲ್ ಐಡೆಂಟಿಫೈ. ಸೊ ಈ ಪರ್ಸನ್ ಫೇಕ್ ಮಾಡಕ್ ಬಂದಿದ್ದಾನೆ ಅಂತ ಗೊತ್ತಾದ್ರೆ 140, 150 ಕೊಟ್ಬಿಟ್ಟು ಕಳಿಸ್ಬಿಡ್ತಾರೆ. ನಿಮ್ ಒರಿಜಿನಾಲಿಟಿ ಇಟ್ಕೊಂಡು ಹೋಗ್ಬೇಕು. ಭಯ ಅಂತೂ ಇರ್ಲೇಬಾರ್ದು. ಭಯ ಏನಕ್ಕೆ ಭಯ? ಎಕ್ಸ್ಪೀರಿಯನ್ಸ್ ಅಂತ ಹೋಗಿದ್ದೀರಾ, ಆರಾಮಾಗಿ ಎಕ್ಸ್ಪೀರಿಯನ್ಸ್ ಮಾಡಿ, ರಿಸಲ್ಟ್ ಮೇಲೆ ಫೋಕಸ್ ಮಾಡ್ಲೇಬೇಡಿ. ಸೊ ಡೆಫಿನೆಟ್ಲಿ ವಿಲ್ ಗೆಟ್ 200. ಸೊ ಸರ್ ಜೊತೆ ಅದನ್ನೇ ಮಾತಾಡ್ತಿದ್ದು, ಸರ್ ಏನಕ್ಕೆ 200 ಕ್ರಾಸ್ ಆಗಿಲ್ಲ ಈ ವರ್ಷ ಅಂತ ಸರ್ ತುಂಬಾ ಡಿಸಪಾಯಿಂಟೆಡ್ ಆಗಿದ್ದಾರೆ. ಸೊ ಸರ್ ಜೊತೆ ಅದನ್ನೇ ಹೇಳಿದಾಗ ಒರಿಜಿನಾಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲಾರ್ಗು ಆ ಆಫೀಸರ್ ಆಟಿಟ್ಯೂಡ್ ಬರುತ್ತೆ. ನೀವು ಗ್ರಾಜುಯಲಿ ಕಂಟಿನ್ಯೂಸ್ ಆಗಿ ಸ್ಟ್ರಗಲ್ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಆಫೀಸರ್ ಆಟಿಟ್ಯೂಡ್ ಸಿಗುತ್ತೆ. ಅದಾದ್ಮೇಲೆ ರೈಟ್ ಗೈಡೆನ್ಸ್. ಸೊ ಇನ್ ದಿಸ್ ಜರ್ನಿಯಲ್ಲಿ ಸಿಲೆಬಸ್ ವಾಸ್ಟ್ ಇದೆ. ಸೊ ನಾವು ಸರ್ ಮಾತಾಡ್ತಿದ್ದಾಗೆ ಇನ್ಫಾರ್ಮೇಶನ್ ಓವರ್ಲೋಡ್ ಇದೆ. ಏನೇನು ಓದಬೇಕು, ಏನೇನು ಓದಬಾರ್ದು ಅನ್ನೋದು ಕನ್ಫ್ಯೂಷನ್ ತುಂಬಾ ಇದೆ. ಸೊ ಆ ಡಿಫಿಕಲ್ಟಿ ನಾನು ಫೇಸ್ ಮಾಡಿದ್ದೀನಿ. ಸೊ ಆದ್ರಿಂದ ರೈಟ್ ಗೈಡೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾರು ಮೆಂಟರ್ನ ನಿಮ್ಗೆ ಅಲೋಕೇಟ್ ಮಾಡಿರ್ತಾರೆ, ಮೆಂಟರ್ನ ಈಚ್ ಕ್ಲಾಸ್ ಮುಗಿದ್ಮೇಲೆ ಅನ್ಸುತ್ತೆ. ಸೊ ಆ ಮೆಂಟರ್ನ ಕೇಳಿ, ಸರ್ ಈ ಯಾವ ಬುಕ್ಸ್ ಓದ್ಬೇಕು, ಸೊ ಮೇನ್ಸ್ಗೆ ಯಾವ ರೀತಿ, ಪ್ರಿಲಿಮ್ಸ್ಗೆ ಯಾವ ರೀತಿ. ಸೊ ಆ ರೈಟ್ ಗೈಡೆನ್ಸ್ ಇಂದ ಹೋದ್ರೆ ಖಂಡಿತವಾಗಿ ಬೇಗ ಕ್ಲಿಯರ್ ಮಾಡ್ತೀರಾ. ಸೊ ಇಲ್ಲ ಅಂದ್ರೆ ನೀವೇ ಅರ್ಥ ಮಾಡ್ಕೊಂಡು ತಿಳ್ಕೊಂಡು ಅದಾದ್ಮೇಲೆ ಸ್ಟ್ರಗಲ್ ಮಾಡಿ ತಗೊಂಡು ಹೋಗೋ ಹೊತ್ತಿಗೆ ತುಂಬಾ ಟೈಮ್ ಆಗುತ್ತೆ. ನಿಮಗೆ ಕೊಟ್ಟಿರೋ ಮೆಂಟರ್ನ ಯಾವುದೇ ಸೆಷನ್ ಮಿಸ್ ಮಾಡ್ಕೋಬೇಡಿ. ಕ್ಲಾಸ್ ಮಿಸ್ ಆದ್ರೂ ಪರವಾಗಿಲ್ಲ, ಆ ಸೆಷನ್ ಮಿಸ್ ಮಾಡ್ಕೋಬೇಡಿ. ಅವ್ರು ಏನೋ ಒಂದು ನಿಮ್ಮಲ್ಲಿ ವೀಕ್ನೆಸ್ ಆಗಿರ್ಬೋದು, ಆ ವೀಕ್ನೆಸ್ ಐಡೆಂಟಿಫೈಡ್ ಮಾಡಿ ನಿಮಗೆ ಏನೋ ಹೇಳ್ತಾ ಇರ್ತಾರೆ. ಆ ಸೆಷನ್ ಯಾವತ್ತೂ ಮಿಸ್ ಮಾಡ್ಕೋಬೇಡಿ, ಕಂಟಿನ್ಯೂಸ್ ಆಗಿ ಅಟೆಂಡ್ ಮಾಡಿ. ಸೊ ಅದನ್ನ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಸೊ ಅದಾದ್ಮೇಲೆ ಇನ್ನೊಂದು ಏನಂದ್ರೆ ಅಕ್ಸೆಪ್ಟಿಂಗ್ ದ ವೀಕ್ನೆಸ್. ನಮ್ಮಲ್ಲಿರೋ ವೀಕ್ನೆಸ್ ಮೊದಲು ಅಕ್ಸೆಪ್ಟ್ ಮಾಡಬೇಕು. ಬ್ರೂಸ್ಲಿ ಒಂದು ಮಾತು ಹೇಳಿದ್ದಾರೆ, ಡೇ ಟು ಅಕ್ಸೆಪ್ಟಿಂಗ್ ಮಿಸ್ಟೇಕ್ಸ್, ಲರ್ನ್ ಫ್ರಮ್ ಇಟ್ ಅಂಡ್ ಟ್ರೈ ಟು ಇಂಪ್ರೂವ್ ಇಟ್. ಸೊ ಮೊದಲು ಮಿಸ್ಟೇಕ್ಸ್ ಅಕ್ಸೆಪ್ಟ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ CSAT ಅಲ್ಲಿ ಆಗಿರ್ಬೋದು, ನಿಮ್ಗೆಲ್ಲ ಸರ್ಗಳು ಹೇಳ್ತಾ ಇರ್ತಾರೆ, ಈಗೋ ಕ್ಲಾಶಸ್ ತುಂಬಾ ಆಗುತ್ತೆ CSAT ಅಲ್ಲಿ. ಸೊ ಏನೋ ಒಂದು ಪ್ರಾಬ್ಲಮ್ ಮಾಡಕ್ ಹೋಗೋದು, ಸೊ ಆ ಪ್ರಾಬ್ಲಮ್ ಬರಲಿಲ್ಲ ಅಂದ್ರೆ ಇಲ್ಲ ನಾನು ಮ್ಯಾಥ್ಸ್ ಅಲ್ಲಿ PUC ಆಗಿರ್ಬೋದು, ಡಿಗ್ರಿಲಿ 100 out of 100 ನಾನು ಈ ಪ್ರಾಬ್ಲಮ್ ಮಾಡ್ತೀನಿ. ಸೊ ಆ ತರ ಎಲ್ಲ ಇರಬಾರ್ದು. ಬರ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇರ್ಬೇಕು. ಸೊ UPSC ಅದೇ, ಅವ್ರು ಆಟ ಆಡೋದು ನಾಲೆಡ್ಜ್ ಜೊತೆ ಆಟನೇ ಆಡಲ್ಲ ಅವರು. ದೇ ಆಲ್ ಪ್ಲೇ ವಿತ್ ಯುವರ್ ಪರ್ಸನಾಲಿಟಿ, ಈಗೋ ಜೊತೆ ಮಾತ್ರನೇ ಆಟ ಆಡೋದವ್ರು. ಸೊ ಅವ್ರಿಗೆಲ್ಲ ಡಾಟಾ ಇರುತ್ತೆ, ಯಾವ್ಯಾವ ಕ್ವಶನ್ ಇವ್ರು ಅಟೆಂಡ್ ಮಾಡ್ತಾ ಇದಾರೆ ಅಂತ OMR ಅಲ್ಲಿ ಎಲ್ಲ ಸ್ಕ್ಯಾನ್ ಆಗ್ಬಿಡುತ್ತೆ. ಅವ್ರಿಗೆ ಗೊತ್ತು ನೆಕ್ಸ್ಟ್ ಇಯರ್ ಕ್ವಶನ್ ಪೇಪರ್ ಹೇಗ್ ಸೆಟ್ ಮಾಡ್ಬೇಕು ಅಂತ. ಸೊ ಆದ್ರಿಂದ ಪರ್ಸನಾಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ನೀವು ನನ್ನ ಕೇಳಿದ್ರೆ ದಿಸ್ ಎಕ್ಸಾಮ್ ಇಸ್ ಆಲ್ ಅಬೌಟ್ ಪರ್ಸನಾಲಿಟಿ. ನಾಲೆಡ್ಜ್ ಅಲ್ವೇ ಇಲ್ಲ. ನಾಲೆಡ್ಜ್ ಇರ್ಬೋದು, ಬಟ್ ಇಟ್ ಇಸ್ ಓನ್ಲಿ 40%.
60% ಇಸ್ ಅಬೌಟ್ ಪರ್ಸನಾಲಿಟಿ. ಪ್ರಿಲಿಮ್ಸ್ ಅಲ್ಲಿ ಆಗಿರ್ಬೋದು, ಪ್ರಿಲಿಮ್ಸ್ ಅಲ್ಲಿ ಏನಕ್ಕೆ ಅಷ್ಟಷ್ಟು ಉದ್ದ ಕ್ವಶನ್ ಕೊಡ್ತಾರೆ, ಏನಕ್ಕೆ ಬರೀ 2 ಅವರ್ ಅಲ್ಲಿ ನಿಮ್ಗೆ ಅಷ್ಟಷ್ಟು ಲೆಂತಿ ಕ್ವಶನ್ ಕೊಡ್ತಾರೆ ಅಂದ್ರೆ ಇಟ್ ಇಸ್ ವೆದರ್ ಈ ಕ್ಯಾನ್ ಹ್ಯಾಂಡಲ್ ಆರ್ ನಾಟ್. ಸೊ 3 ಅವರ್ಗೆ 100 ಮಾರ್ಕ್ಸ್ ಗೆ ಇಡ್ಬೋದಿತ್ತು ಮೈನ್ಸ್ ಅಲ್ಲಿ, 250 ಮಾರ್ಕ್ಸ್ ಗೆ ಏನಕ್ಕೆ ಇಟ್ಟಿದ್ದಾರೆ? ಅದು 2 ಪೇಪರ್, ಮಧ್ಯಾಹ್ನ ಒಂದಿರುತ್ತೆ, ಬೆಳಿಗ್ಗೆ ಒಂದಿರುತ್ತೆ, ಸಾರಿ ಮಧ್ಯಾಹ್ನ ಒಂದಿರುತ್ತೆ. ಸೊ ಇಟ್ಸ್ ಆಲ್ ಅಬೌಟ್ ದಿ ಆಲ್ ಪ್ಲೇ ವಿತ್ ಯುವರ್ ಮೆಂಟಲ್ ಸ್ಟೆಬಿಲಿಟಿ ಅಷ್ಟೇ. ಮೆಂಟಲಿ ಸ್ಟ್ರಾಂಗ್ ಇದ್ದಾನ ಈ ಪರ್ಸನ್ ಅಂತ ನೋಡೋದೇ UPSC. ಯಾಕಂದ್ರೆ ನೀವು ನಾಳೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿರ್ಬೋದು, IPS ಆಫೀಸರ್ ಆಗಿರ್ಬೋದು, ಸಾವಿರಾರು ಜನ, ಲಕ್ಷಾಂತರ ಜನನ ಮೀಟ್ ಮಾಡಕ್ ಹೋಗ್ಬೇಕಾಗುತ್ತೆ. ಆ ಮೀಟ್ ಮಾಡಕ್ ಹೋದಾಗ ಅವ್ರ ಜೊತೆ ಎಲ್ಲ ಹೇಗೆ ಬಿಹೇವ್ ಮಾಡ್ತೀರಾ ನೀವು, ಆ ಸೋಷಿಯಲ್ ರೇಪೋರ್ಟ್ ನ ಹೇಗ್ ಬಿಲ್ಡ್ ಮಾಡ್ತೀರಾ, ಅದನ್ನ ನೋಡೋದೇ UPSC. ಅವರಿಗೆ IIT ಟಾಪರ್, IIT ಪರ್ಸನ್ ಬೇಡವೇ ಬೇಡ, ಪರ್ಸನ್ ವಿತ್ ಪರ್ಸನಾಲಿಟಿ ಅಷ್ಟೇ ಬೇಕಾಗಿರೋದು, ಆಫೀಸರ್ ಪರ್ಸನಾಲಿಟಿ. ಅದೊಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇವತ್ತೇ ತೆಗೆದ್ಬಿಡಿ ಏನಾದ್ರೂ ಇದ್ರೆ. ಸೊ ಇಷ್ಟು ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇನ್ನೇನಾದ್ರೂ ಹೇಳೋದಿದ್ರೆ, ಸೊ ಆಫೀಸರ್ ಆಟಿಟ್ಯೂಡ್ ಆಯ್ತು, ಡಿಸಿಪ್ಲಿನ್, ಒರಿಜಿನಾಲಿಟಿ, ಸೊ ಅಕ್ಸೆಪ್ಟಿಂಗ್ ದ ಮಿಸ್ಟೇಕ್ಸ್. ಸೊ ಅನದರ್ ನನ್ನ ಫಾರ್ಮುಲಾ ಏನಂದ್ರೆ 3C. 3 C's ಆರ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಪ್ರಿಪರೇಷನ್: ಕಾನ್ಫಿಡೆನ್ಸ್, ಕಾಮ್ನೆಸ್ ಅಂಡ್ ಕಾಮನ್ ಸೆನ್ಸ್. ಇವಿದ್ರೆ ಡೆಫಿನೆಟ್ಲಿ ವಿಲ್ ಕ್ಲಿಯರ್ ದಿಸ್ UPSC. ಸೊ ದೀಸ್ 3 ಆರ್ ವೆರಿ ಇಂಪಾರ್ಟೆಂಟ್. ಸೊ ಯಾವಾಗ್ಲೂ ತಲೆದಿಡ್ಕೊಳ್ಳಿ, ಕಾನ್ಫಿಡೆನ್ಸ್, ಕಾಮ್ನೆಸ್ ಅಂಡ್ ಕಾಮನ್ ಸೆನ್ಸ್. ಸೊ ಇಷ್ಟು ನನ್ನ ಒಪಿನಿಯನ್. ಸೊ ಇನ್ನೂ ನೀವೇನಾದ್ರೂ ಕ್ವಶನ್ ಕೇಳೋದಿದ್ರೆ ಕೇಳ್ಬೋದು.